ಕಳೆದ ವರ್ಷ US ರಾಯಚೂರಿನಲ್ಲಿ ಪರಿಶೀಲನೆ ಮಾಡಿ ಆ ವಿಲ್ಟ್ ಡಿಸೀಸ್ ಪ್ರೂಫ್ ಅಂದರೆ ನೆಟ್ಟೆ ರೋಗ ರೆಸಿಸ್ಟೆಂಟ್ ಬೀಜಗಳನ್ನು ನಾವು ಕೊಟ್ಟಿದ್ವಿ. ಇದನ್ನು ತಮ್ಮ ನೆನಪಿದ್ರೆ 2.5-3 ವರ್ಷದ ಹಿಂದೆ ಬಹಳ ಆತಂಕಕಾರಿಯಾಗಿ ರೋಗ ನಮ್ಮ ಭಾಗದಲ್ಲಿ ಹರಡಿತ್ತು. ಇವಾಗ ಕೂಡ ಸ್ವಲ್ಪ ಜನರಲ್ ಆತಂಕ ಏನಂದ್ರೆ ಅದು ನೋಡ್ಲಿಕ್ಕೆ ನೆಟ್ಟೆ ರೋಗ ತರ ಕಾಣುತ್ತೆ ಅನ್ನೋದು ಆತಂಕ ಆಗಿದೆ. ಆದರೆ ಅದು 2 ವಾರದ ಹಿಂದೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾವು ಎಲ್ಲ ಸೈಂಟಿಸ್ಟ್ಗಳಿಗೆ ಅಲ್ಲೆಲ್ಲ ತರಿಸಿ ಫೀಲ್ಡ್ ವಿಸಿಟ್ ಅನ್ನ ಮಾಡಿಸಿ, ಜಾಯಿಂಟ್ ಫೀಲ್ಡ್ ವಿಸಿಟ್ ನಮ್ಮ ಅಧಿಕಾರಿಗಳು ಮತ್ತೆ US ರಾಯಚೂರು ಮತ್ತೆ ಜಾಯಿಂಟ್ ಫೀಲ್ಡ್ ವಿಸಿಟ್ ಮಾಡಿಸಿ ಅದು ಪರಿಶೀಲನೆ ಮಾಡಿದಾಗ ಅದಕ್ಕೆ ಮ್ಯಾಕ್ರೋಫೋಮಿನಾ ಫಿಸೋಲಾ ಅಂತ ಹೇಳ್ತಾರೆ. ಅಂದ್ರೆ ಇಟ್ ಈಸ್ ಡ್ರೈ ರೂಟ್ ರಾಟ್, ಒಣಬೇರು ಕೊಳೆ ರೋಗ ಅಂತ. ತೇವಾಂಶ ಕಮ್ಮಿ ಇರೋದ್ರಿಂದ ಭೂಮಿನಲ್ಲಿ ಅದು ಬೇರಿಗೆ ಹತ್ಕೊಂಡು ಅದು ಡ್ರೈ ಆಗಿರೋದ್ ಕಾರಣದಿಂದ ಇವತ್ತು ಇಷ್ಟೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ. ಇದು ಪ್ರಕೃತಿನಲ್ಲಿ ಬರುವಂಥದ್ದು, ಅದು ಬೀಜಕ್ಕೆ ಅಥವಾ ಗಿಡದ ಸಮಸ್ಯೆ ಅಲ್ಲ. ಅದು ಯಾವಾಗ ಭೂಮಿನಲ್ಲಿ ತೇವಾಂಶ ಕಮ್ಮಿ ಆಗ್ತದೆ ಆವಾಗ ಈ ಬೇರು ಸ್ವಲ್ಪ ಬೇರೆ ರೀತಿಯಾಗಿ ರಿಯಾಕ್ಟ್ ಮಾಡಿಬಿಟ್ಟು ಅದಕ್ಕೆ ಈ ಬಿಳಿ ಹೇಗೆ ಯಾವ ರೀತಿ ನೆಟ್ಟೆ ರೋಗ ಕಾಣಿಸುತ್ತೆ ಹಾಗೆ ಕಾಣಿಸುತ್ತೆ. ಈಗ ಆಲ್ರೆಡಿ ನಮಗೆ ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಭಾಗದಲ್ಲಿ ನವೆಂಬರ್ನಲ್ಲಿ ಮಳೆ ಆಗ್ಬೇಕಾಗಿತ್ತು, ಆಗಿಲ್ಲ. ಆಲ್ಮೋಸ್ಟ್ ನಮಗೆ ಸುಮಾರು 71% ಕಡಿಮೆ ಮಳೆ ಬರೋದ್ರಿಂದ ಇದಾಗಿದೆ. ಆದ್ರೂ ಕೂಡ ನಾವು ಈಗಾಗಲೇ ಇನ್ಶೂರೆನ್ಸ್ ಕಂಪನೀಸ್ಗಳಿಗೆಲ್ಲ ನಾವು ಮಾತಾಡಿ ಜಾಯಿಂಟ್ ಸರ್ವೆಗಳನ್ನ ನಾವು ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಮುಖಾಂತರ ನಾವು ಮಾಡಿ ನಾವು ಆಲ್ಮೋಸ್ಟ್ 2 ಲಕ್ಷ ರೈತರನ್ನ ನಾವು ಐಡೆಂಟಿಫೈ ಅನ್ನು ಮಾಡಿ ಅವರಿಗೆ 76 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಅನ್ನ ಕೊಡುವ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದ್ದೇವೆ. ಮತ್ತೆ ಈಗ 2023-25ರಲ್ಲಿ 16,000 ಹೆಕ್ಟೇರ್ಗಳಿಗೆ ಸ್ವಲ್ಪ ಬೆಳೆ ನಾಶ ಆಯಿತು. ಅದಕ್ಕೂ 13 ಕೋಟಿ ರೂಪಾಯಿ NDRF SDRF ಅಲ್ಲೇ ನಾವು ಬಿಡುಗಡೆ ಮಾಡಿದ್ದೀವಿ. ಸೊ ಅದು ಜನರಲ್ಲಿ ಆತಂಕ ಏನಿದೆ ಅಂದ್ರೆ ಸ್ವಲ್ಪ ನೆಟ್ಟೆ ರೋಗದಿಂದ ಇದಾಗ್ತಾ ಇದೆ ಅಂತ. ಮತ್ತೆ ನಮ್ಮ ಸೈಂಟಿಸ್ಟ್ಗಳು ಏನು ತಜ್ಞರು ಹೇಳಿದ್ದಾರೆ ಅದನ್ನ ನಾನು ಆಗಲೇ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿರುವಂಥ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಅದು ತಲುಪಿಸಿದ್ದೇವೆ. ಮತ್ತೆ ಸಾರ್ವಜನಿಕರಲ್ಲಿ ಕೂಡ ತಮ್ಮ ಮುಖಾಂತರ ಅವರಿಗೆ ತಲುಪಿಸಿದ್ದೇವೆ. ಸ್ವಲ್ಪ ಆತಂಕ ಇರೋದು ಸಹಜ, ಆದರೆ ಅದು ವಿಲ್ಟ್ ಡಿಸೀಸು ಅಥವಾ ನೆಟ್ಟೆ ರೋಗ ಅಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. Ashwavega English News coming soon. Your channel, your voice, your trust.